ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 8ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 8. ಅನ್ಯೇ ಪುನರ್ ಭಗವತೋ ಭ್ರುವ ಉದ್ವಿಜೃಂಭ ವಿಭ್ರಂಶಿತಾರ್ಥರಚನಾ ಕಿಮುರುಕ್ರಮಸ್ಯ ಸಿದ್ಧಾಸಿ ಭುಂಕ್ಷ್ವ ವಿಭವಾನ್ನಿಜ ಧರ್ಮದೋಹಾನ್ ದಿವ್ಯಾನ್ನರೈರ್ದುರಧಿಗಾನ್ ನೃಪ ವಿಕ್ರಿಯಾಭಿಹಿ. ಅನುವಾದ. ಕರ್ದಮ ಮುನಿ ಮುಂದುವರಿಸಿದನು, ಭಗವದ್ ಅನುಗ್ರಹವಲ್ಲದೆ ಬೇರೆ ಭೋಗಗಳಿಂದ ಪ್ರಯೋಜನವಾದರೂ ಏನು? ದೇವೋತ್ತಮ ಪರಮಪುರುಷನಾದ ಭಗವಾನ್ ವಿಷ್ಣುವಿನ ಕೇವಲ ಹುಬ್ಬಿನ ಚಲನೆಯಿಂದ ಸಕಲ ಭೌತಿಕ ಸಿದ್ಧಿಗಳು ನಾಶವಾಗುತ್ತವೆ. ನಿನ್ನ ಪತಿಯ ಬಗ್ಗೆ ನಿನಗಿರುವ ಭಕ್ತಿಯ ತತ್ವಗಳಿಂದ ನೀನು ಶ್ರೀಮಂತಿಕೆಯ ಅಹಂಕಾರ ಮತ್ತು ಭೌತಿಕ ಸಂಪಾದನೆಗಳಿಂದ ಕೂಡಿದ ವ್ಯಕ್ತಿಗಳು ಪಡೆಯಲಾಗದಂತಹ ದಿವ್ಯ ಕೊಡುಗೆಗಳನ್ನು ಸಾಧಿಸಿರುವೆ ಮತ್ತು ಅವುಗಳನ್ನು ಅನುಭವಿಸಲು ಯೋಗ್ಯಳಾಗಿರುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಕರ್ದಮ ಮುನಿಗಳು ಹೇಳ್ತಾರೆ, ನಿನ್ನ ಮಹಾಭಕ್ತಿ ಮತ್ತು ಉತ್ಕೃಷ್ಟವಾಗಿರುವಂಥ ಪ್ರೀತಿಯ ಸೇವೆಯಿಂದ ನಾನು ತುಂಬ ಪ್ರಸನ್ನನಾಗಿದ್ದೀನಿ. ದೇಹಧಾರಿಗಳಿಗೆ ದೇಹ ಅನ್ನೋದು ಅತ್ಯಂತ ಪ್ರಿಯವಾಗಿರುವಂಥದ್ದು. ನನ್ನ ಉಪಯೋಗಕ್ಕೋಸ್ಕರ ಅಂತ ದೇಹವನ್ನು ಕೂಡ ನೀನು ನಿರ್ಲಕ್ಷ್ಯ ಮಾಡಿರೋದನ್ನು ನೋಡಿ ನಾನು ವಿಸ್ಮಿತನಾಗಿದ್ದೀನಿ. ನನ್ನದೇ ಆದಂಥ ನಿಷ್ಠುರವಾದಂಥ ಧಾರ್ಮಿಕ ಜೀವನ ಆಗಿರ್ಬೋದು, ಧ್ಯಾನ, ಈ ರೀತಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸೋದ್ರಲ್ಲಿ ನಾನು ಭಗವಂತನ ಆಶೀರ್ವಾದವನ್ನು ಪಡೆದಿದ್ದೀನಿ. ಭಯ ಮತ್ತು ಶೋಕಗಳಿಂದ ಮುಕ್ತವಾದಂಥ ಈ ಸಿದ್ಧಿಗಳನ್ನು ನೀನಿನ್ನೂ ಅನುಭವಿಸಿಲ್ಲ. ಆದರೂ ಕೂಡ ನನ್ನ ಸೇವೆಯಲ್ಲಿ ನೀನು ತೊಡಗಿರೋ ಕಾರಣದಿಂದ ಆ ಎಲ್ಲ ಸಿದ್ಧಿಗಳನ್ನು ಕೂಡ ನಾನು ನಿನಗೆ ಕೊಡ್ತೀನಿ. ನೀನು ಸುಮ್ಮನೆ ಅದನ್ನೆಲ್ಲ ನೋಡು, ಅದು ಎಷ್ಟು ಸುಂದರ ಅನ್ನೋದನ್ನು ತಿಳಿಯೋದಕ್ಕೋಸ್ಕರ, ಅಂದರೆ ಅದು ಅನುಭವಿಸ್ಬೇಕು ಅಂತಂದ್ರೂ ಕೂಡ ಅದಕ್ಕೆ ಒಂದು ದೃಷ್ಟಿ ಇರಬೇಕಲ್ವಾ? ಆ ಅತೀಂದ್ರಿಯ ದೃಷ್ಟಿಯನ್ನು ಕೂಡ ನಾನು ನಿನಗೆ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಕರ್ದಮ ಮುನಿಗಳು ಮುಂದುವರಿಸಿ ಹೇಳ್ತಾರೆ, ಭಗವದ್ ಅನುಗ್ರಹ ಇಲ್ಲದೆ ಇದ್ದರೆ ಬೇರೆ ಭೋಗಗಳಿದೆಯಲ್ಲ ಅದರಿಂದ ಪ್ರಯೋಜನವಾದರೂ ಏನು? ಭಗವಂತನ ಅನುಗ್ರಹವಾಗಬೇಕು. ಈಗ ಭೋಗಗಳಲ್ಲೇ ನಾವು ಆಸಕ್ತರಾಗಿದ್ದರೆ ನಮಗದು ಸಿಗೋದಿಲ್ಲ. ಸೊ ಭಗವಂತನ ಅನುಗ್ರಹ ಇಲ್ಲದೆ ಇದ್ದರೆ ಈ ಭೋಗ ಸಾಮಗ್ರಿಗಳಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಆ ಭಗವಂತ ವಿಷ್ಣುವಿನ ಕೇವಲ ಹುಬ್ಬಿನ ಚಲನೆ ಇದೆಯಲ್ಲ, ಅದರಿಂದನೇ ಎಲ್ಲ ಭೌತಿಕ ಸಿದ್ಧಿಗಳು ಕೂಡ ನಾಶ ಆಗುತ್ತೆ. ಭಗವಂತ ಬರೀ ಕಣ್ಣು ಹುಬ್ಬನ್ನ ಹಿಂಗಂದ್ರೆ ಸಾಕು, ಈ ಎಲ್ಲ ಭೌತಿಕ ಸಿದ್ಧಿಗಳು ನಾಶ ಆಗುತ್ತೆ. ಅಂದರೆ ಇದೆಲ್ಲ ಏನೂ ಇಲ್ಲ, ನಶ್ವರ ಆಗುವಂಥದ್ದು. ನಿನ್ನ ಪತಿಯ ಬಗ್ಗೆ ನಿನಗಿರುವಂತಹ ಭಕ್ತಿಯ ತತ್ವಗಳಿಂದ ನೀನು ತುಂಬ ಭಕ್ತಿ ಪ್ರೀತಿಯಿಂದ ನೀನು ಸೇವೆ ಮಾಡುವಂತಹ ಮನಸ್ಥಿತಿ ಇದೆಯಲ್ವಾ, ಅದಿರೋ ಕಾರಣದಿಂದ ಯಾರಿಗೆಲ್ಲ ಶ್ರೀಮಂತಿಕೆಯ ಅಹಂಕಾರ ಇರುತ್ತೋ ಮತ್ತು ಭೌತಿಕ ಸಂಪಾದನೆಗಳಿಂದ ಕೂಡಿರ್ತಾರೋ, ಭೌತಿಕ ಸಂಪಾದನೆಗಳು ಹೆಚ್ಚಾದಷ್ಟು ಭಗವಂತ ನಮ್ಮಿಂದ ದೂರ ಹೊರಟೋಗ್ತಾನೆ, ಅವ್ನು ನಮ್ಮ ಹತ್ರ ಇರೋದಿಲ್ಲ. ಅಂಥ ವ್ಯಕ್ತಿಗಳೂ ಕೂಡ ಪಡೆಯೋದಕ್ಕೆ ಆಗದೆ ಇರುವಂಥವ್ರು. ಈಗ ಎಷ್ಟೋ ಜನ ನನ್ನ ಹತ್ರ ಅದಿದೆ ಇದಿದೆ ಅಂತ ಶ್ರೀಮಂತಿಕೆ ಒಂದು ಅಹಂಕಾರದಿಂದ ಮೆರೀತಾರೆ ಅಲ್ವಾ? ಸಂಪಾದನೆ ನನಗಿಷ್ಟಿದೆ ಅಷ್ಟಿದೆ ಅಂತೆಲ್ಲ ಹೇಳ್ಕೊಳ್ತಾರೆ. ಅದರಿಂದ ನಾವು ಭಗವಂತನ ವಿಚಾರಗಳನ್ನು ನಾವು ವ್ಯಾಪಾರದಿಂದ ತಗೊಳ್ಳೋದಕ್ಕಾಗೋದಿಲ್ಲ, ಅದನ್ನು ಕೊಟ್ಟು ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಇದು ಅನುಗ್ರಹದಿಂದ ಸಿಗುವಂಥದ್ದು. ಸೊ ಅವ್ರಿಗೆ ಯಾರಿಗೂ ಸಿಗದೇ ಇರುವಂಥ ದಿವ್ಯ ಕೊಡುಗೆಗಳನ್ನು ನೀನು ಸಾಧಿಸ್ಕೊಂಡಿದೀಯಾ ಮತ್ತು ಅದನ್ನು ಅನುಭವಿಸೋದಕ್ಕೂ ನೀನು ಯೋಗ್ಯಳಾಗಿದೆಯಾ. ಬರೀ ಸೇವೆ ಮನೋಭಾವ ನಿನ್ನಲ್ಲಿ ಇರೋದ್ರಿಂದ, ಆ ರೀತಿ ನೀನು ಸೇವೆ ಮಾಡಿರೋದ್ರಿಂದನೇ ನಿನಗಿದೆಲ್ಲ ಸಿಕ್ಕಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ ಅನುಗ್ರಹವನ್ನು, ಭಗವತ್ ಪ್ರೀತಿಯನ್ನು ಪಡೆಯುವುದೇ ಮಾನವ ಜೀವಿತದ ಅತ್ಯುನ್ನತ ಸಾಧನೆ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಪ್ರೇಮ ಪುಮರ್ಥೋ ಮಹಾನ್ ಎಂದರೆ ಭಗವತ್ ಪ್ರೇಮವನ್ನು ಪಡೆಯುವುದೇ ಜೀವನದ ಅತ್ಯುನ್ನತ ಸಿದ್ಧಿ ಎಂದು ಅವರು ಹೇಳಿದ್ದಾರೆ. ಕರ್ದಮ ಮುನಿ ಇದೇ ಸಿದ್ಧಿಯನ್ನು ತಮ್ಮ ಪತ್ನಿಗೆ ಬೋಧಿಸಿದ್ದನು. ಅವನ ಪತ್ನಿ ಶ್ರೀಮಂತ ರಾಜಕುಟುಂಬವೊಂದಕ್ಕೆ ಸೇರಿದವಳು. ಸಾಮಾನ್ಯವಾಗಿ ತುಂಬ ಲೌಕಿಕರಾದವರು ಅಥವಾ ಭೌತಿಕ ಸಂಪತ್ತು ಮತ್ತು ಸಮೃದ್ಧಿಗಳನ್ನು ಹೊಂದಿದವರು ಭಗವಂತನ ದಿವ್ಯ ಪ್ರೇಮದ ಬೆಲೆಯನ್ನು ಅರಿತುಕೊಳ್ಳುವಲ್ಲಿ ಅಸಮರ್ಥರಾಗಿರುವರು. ಇಲ್ಲೇನು ಹೇಳ್ತಾ ಇದ್ದಾರೆ? ಭಗವಂತನ ಅನುಗ್ರಹವನ್ನು ಪಡೆಯೋದು ಮತ್ತು ಭಗವಂತನ ಪ್ರೀತಿಯನ್ನು ಪಡ್ಕೊಳ್ಳೋದು, ಇದೇ ಮನುಷ್ಯ ಜೀವನದ
ಒಂದು ಅತ್ಯುತ್ತಮ ಸಾಧನೆ ಅಂತಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಈ ಮನುಷ್ಯ ಜನ್ಮ ಸಿಕ್ಕಿರೋದೇ ನಾವು ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೆ, ಅವನ ಪ್ರೀತಿಯನ್ನು ಪಡೆಯೋದಕ್ಕೆ. ಪ್ರೇಮ ಪುಮರ್ಥೋ ಮಹಾನ್ ಅಂತಂದರೆ ಅರ್ಥ ಏನು? ಭಗವಂತನ ಪ್ರೇಮವನ್ನು ಪಡ್ಕೊಳ್ಳೋದೇ ಜೀವನದ ಅತ್ಯುತ್ತಮ ಸಿದ್ಧಿ ಅಂತ ಅವ್ರು ಹೇಳಿದ್ದಾರೆ. ಕರ್ದಮ ಮುನಿ ಕೂಡ ಇದೇ ಸಿದ್ಧಿಯನ್ನು ತಮ್ಮ ಪತ್ನಿಗೂ ಕೂಡ ಬೋಧನೆ ಮಾಡಿದರು. ಅವಳು ಒಂದು ಶ್ರೀಮಂತ ರಾಜಕುಟುಂಬಕ್ಕೆ ಸೇರಿರುವಂಥವ್ರು. ಈಗ ಯಾರು ಸಾಮಾನ್ಯವಾಗಿ ತುಂಬ ಲೌಕಿಕರಾಗಿರ್ತಾರೋ, ಯಾವಾಗಲೂ ಭೌತಿಕ ಪ್ರಪಂಚದಲ್ಲೇ ಆಸಕ್ತರಾಗಿರ್ತಾರೋ, ಮತ್ತು ಭೌತಿಕ ಸಂಪತ್ತು ಇನ್ನು ಸಮೃದ್ಧಿಗಳೇನಿರುತ್ತೋ ಅದನ್ನೆಲ್ಲ ಯಾರು ಹೊಂದಿರ್ತಾರೋ ಅಂಥವರು ಭಗವಂತನ ದಿವ್ಯ ಪ್ರೇಮದ ಬೆಲೆ ಇರುತ್ತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲ ಅಸಮರ್ಥರು. ಯಾಕೆ ಅಂತಂದರೆ ಅವರಿಗೆ ಸಂಪತ್ತು, ಐಶ್ವರ್ಯ, ಇದು ಮತ್ತು ಹೆಸರು, ಪ್ರತಿಷ್ಠೆ ಇಂಥದ್ದೇ ಹೆಚ್ಚು ಅಂತ ತಿಳ್ಕೊಂಡಿರ್ತಾರೆ. ಅದರಲ್ಲೇ ನಮಗೆ ಆನಂದ ಅಂತ ತಿಳ್ಕೊಂಡಿರ್ತಾರೆ. ಅವರಿಗೆ ಈ ಭಗವಂತನ ಭಕ್ತಿಯಲ್ಲಿ ಏನಿದೆ, ಆ ಒಂದು ಪ್ರೇಮದಲ್ಲಿ ಏನಿದೆ, ಆ ಬೆಲೆ ಕೂಡ ಅವರಿಗೆ ಗೊತ್ತಿರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ದೇವಹೂತಿಯು ಒಬ್ಬ ರಾಜಕುಮಾರಿಯಾಗಿದ್ದು ಬಹುದೊಡ್ಡ ರಾಜವಂಶದಿಂದ ಬಂದವಳು. ಆದರೂ ಅದೃಷ್ಟವಶಾತ್ ಆಕೆಯು ಕರ್ದಮ ಮುನಿಯಂತಹ ಶ್ರೇಷ್ಠನಾದ ಪತಿಯ ಮಾರ್ಗದರ್ಶನವನ್ನು ಹೊಂದಿದ್ದಳು. ಕರ್ದಮ ಮುನಿ ಆಕೆಗೆ ಮಾನವ ಜೀವನದಲ್ಲಿ ಪಡೆಯಬಹುದಾದ ಭಗವದ್ ಅನುಗ್ರಹ ಅಥವಾ ದೈವ ಪ್ರೀತಿ ಎಂಬ ಶ್ರೇಷ್ಠ ಕಾಣಿಕೆಯನ್ನು ನೀಡಿದ್ದನು. ಈ ದೈವಾನುಗ್ರಹವನ್ನು ದೇವಹೂತಿಯು ಸತ್ಸಂಕಲ್ಪದಿಂದ ಮತ್ತು ತನ್ನ ಪತಿಯನ್ನು ಸಂತುಷ್ಟಗೊಳಿಸುವುದರಿಂದ ಪಡೆದಿದ್ದಳು. ಪರಮ ಭಕ್ತನೂ ಸಾಧು ಪುರುಷನೂ ಆಗಿದ್ದ ತನ್ನ ಪತಿ ಕರ್ದಮ ಮುನಿಯನ್ನು ಬಹಳ ನಿಷ್ಠೆಯಿಂದ, ಪ್ರೀತಿಯಿಂದ, ಸ್ನೇಹಭಾವದಿಂದ ಆಕೆ ಸೇವೆ ಮಾಡಿದ್ದಳು. ಅದರ ಫಲವಾಗಿ ಕರ್ದಮ ಮುನಿ ಸಂತುಷ್ಟನಾಗಿದ್ದನು. ಅವನು ಸ್ವ ಇಚ್ಛೆಯಿಂದ ಭಗವತ್ ಪ್ರೇಮವನ್ನು ತಮ್ಮ ಪತ್ನಿಗೆ ನೀಡಿದನು. ಅದನ್ನು ಆಕೆ ಸ್ವೀಕರಿಸಬೇಕೆಂದು, ಆನಂದಿಸಬೇಕೆಂದು ತಾನು ಅದನ್ನು ಆಗಲೇ ಪಡೆದವನಾದ ಕಾರಣ ತನ್ನ ಪತ್ನಿಗೆ ಬೋಧಿಸಿದನು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ದೇವಹೂತಿ ಒಬ್ಬ ರಾಜಕುಮಾರಿ ಆದ್ಲಲ್ವ, ಅಂದರೆ ಒಂದು ದೊಡ್ಡ ರಾಜವಂಶದಿಂದ ಬಂದಿರುವಂಥವಳು. ನೋಡಿ, ಅವಳು ಯಾವುದೋ ರಾಜನ ಮದುವೆ ಆಗಿರ್ಬೋದಾಗಿತ್ತು, ಆದರೂ ಅವಳ ಅದೃಷ್ಟ ಅವಳು ಕರ್ದಮ ಮುನಿಯಂಥ ಶ್ರೇಷ್ಠ ಪತಿಯನ್ನು ಪಡೆದ್ಲು ಮತ್ತು ಅವರ ಮಾರ್ಗದರ್ಶನವನ್ನು ಕೂಡ ಪಡ್ಕೊಂಡ್ಳು. ಈಗ ನಮಗೆ ಜನರಲ್ ಆಗಿ ಯೋಚನೆ ಮಾಡಿದಾಗ, ಅಯ್ಯೋ ಅವಳು ಏನು ಮಾಡಿದ್ಲು ಪಾಪ, ಅಂಥ ಗಂಡ ಸಿಕ್ಕಿದ್ದಾನೆ, ಅವಳಿಗೇನು ಒಂದು ಸುಖ ಕೊಟ್ಟಿಲ್ಲ, ಒಂದು ಇದು ಕೊಟ್ಟಿಲ್ಲ, ಈ ರೀತಿ ನಾವು ಯೋಚನೆ ಮಾಡ್ತೀವಿ. ಆದರೆ ಐಹಿಕ ಸುಖನೇ ಅಲ್ಲ ಅನ್ನೋದು ಯಾರಿಗೆ ಗೊತ್ತಿರುತ್ತೋ ಅವರಿಗೆ ಆ ಭಕ್ತಿಯ ಒಂದು ಬೆಲೆ ಏನು ಅನ್ನೋದು ಗೊತ್ತಾಗೋದು. ಇಲ್ಲಿ ಅವಳು ಅದೃಷ್ಟ ಮಾಡಿದಾಳೆ ಅಂತ ಗಂಡನ ಪಡೆಯೋದಕ್ಕೆ. ಯಾಕೆ ಅಂತಂದರೆ ಅವ್ರ ಮಾರ್ಗದರ್ಶನ ಸಿಕ್ತು ಅವಳಿಗೆ, ಮತ್ತು ಅವರ ಒಂದು ಸೇವೆ ಮಾಡಿರುವಂಥ ಕಾರಣದಿಂದ, ಅವಳು ಸತ್ಸಂಕಲ್ಪದಿಂದ ನಾನು ಅವ್ರ ಸೇವೆ ಮಾಡಬೇಕು ಅನ್ನುವಂಥ ಒಳ್ಳೆ ಒಂದು ಸಂಕಲ್ಪ ಮಾಡಿರೋದ್ರಿಂದ, ಮತ್ತು ತನ್ನ ಪತಿಯನ್ನು ಸಂತುಷ್ಟಗೊಳಿಸೋದು, ಅವನು ಏನೇನೆಲ್ಲ ಸಾಧನೆ ಮಾಡ್ತಾ ಇದ್ನೋ ಅದಕ್ಕೆ ಅವಳು ಸಹಾಯ ಮಾಡುವ ಕಾರಣದಿಂದನೇ ಅವಳು ದೈವಾನುಗ್ರಹವನ್ನು ಪಡ್ಕೊಳ್ತಾಳೆ. ಭಗವಂತನ ಅನುಗ್ರಹ ಅವಳ ಮೇಲೆ ಆಗುತ್ತೆ. ಅವಳು ಮಾನವ ಜೀವನದಲ್ಲಿ ಪಡಿಬೇಕಾಗಿರುವಂಥ ಭಗವಂತನ ಅನುಗ್ರಹ ಮತ್ತು ದೈವ ಪ್ರೀತಿ ಅನ್ನುವಂತಹ ಶ್ರೇಷ್ಠವಾದ ಕಾಣಿಕೆಯನ್ನು ಅವನು ಕೊಟ್ಟಿರ್ತಾನೆ. ಅಂದರೆ ಅದೃಷ್ಟ ಸಿಕ್ಕಿರೋದ್ರಿಂದ ಅಂಥ ಮುನಿಗಳನ್ನು ಪತಿಯಾಗಿ ಅವಳು ಸಿಕ್ಕಿ ಮಾರ್ಗದರ್ಶನವನ್ನು ಪಡಿತಾಳೆ ಮತ್ತು ಭಗವಂತನ ಅನುಗ್ರಹವನ್ನು ಕೂಡ ಪಡ್ಕೊಳ್ತಾಳೆ. ಇದೆಲ್ಲ ಆಗಿದ್ದು ಅವಳು ಸೇವೆ ಮಾಡಿದ್ರು, ಅವಳು ಮನಸ್ಸಿನಿಂದ ಸೇವೆ ಮಾಡದಂಥ ಕಾರಣದಿಂದ. ಅಂದರೆ ಯಾವಾಗ ನಾವು ಸೇವೆ ಮಾಡ್ತೀವೋ ಅದರಲ್ಲಿ ಪೂರ್ತಿ ಸಂತೃಪ್ತಿಯಿಂದ, ಅಂದರೆ ನಮ್ಮ ಮನಸ್ಸಿನಿಂದ ಬಂದಿರಬೇಕು, ನಾನು ಒಳ್ಳೆ ಭಾವನೆಯನ್ನು ಇಟ್ಕೊಂಡು ಅವರ ಸೇವೆ ಮಾಡಬೇಕು. ಈಗ ನಾವು ಯಾರಾದರೂ ಗುರುಗಳ ಸೇವೆ ಮಾಡಬೇಕಾದ್ರೂ ಕೂಡ ನಮ್ಮಲ್ಲಿ ಆ ಭಾವನೆ ಇರಬೇಕು, ನಾನು ಅವರಿಗೆ ಮನಸ್ಪೂರ್ವಕವಾಗಿ ಮಾಡಬೇಕು, ಯಾವುದೇ ಕಲ್ಮಶಗಳು ನಮ್ಮ ಹೃದಯದಲ್ಲಿ ಇರಬಾರ್ದು. ಅವ್ರನ್ನ ಬೈಕೊಂಡು ಅಥವಾ ಅವ್ರ ಮೇಲೆ ಏನೋ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಮಾಡಿದಾಗ ಅದು ನಿಜವಾಗ್ಲೂ ಸೇವೆನೇ ಅನ್ನಿಸ್ಕೊಳ್ಳೋದಿಲ್ಲ ಆಯಿತಾ. ಯಾವಾಗ ನಾವು ಕಂಪ್ಲೀಟಾಗಿ ಸರೆಂಡರ್ ಆಗ್ತೀವೋ ಆ ಗುರುವಿಗೆ, ಆ ರೀತಿ ಸೇವೆ ಮಾಡ್ತೀವೋ, ಆವಾಗ ನಿಜವಾಗ್ಲೂ ಭಗವಂತನ ಅನುಗ್ರಹ ಕೂಡ ನಮಗಾಗುತ್ತೆ. ಬರೀ ಗುರುವಿನ ಅನುಗ್ರಹ ಅಷ್ಟೇ ಅಲ್ಲ, ಗುರುವಿನ ಅನುಗ್ರಹ, ಭಗವಂತನ ಅನುಗ್ರಹ ಬೇರೆ ಬೇರೆ ಅಂತ ನಾವು ತಿಳ್ಕೊಬಾರ್ದು. ಇವರ ಅನುಗ್ರಹ ಆಗಿದೆ ಅಂತಂದರೆ ಭಗವಂತನ ಅನುಗ್ರಹ ಆದಾಗೆ ಲೆಕ್ಕ. ಈ ರೀತಿ ನಾವು ಶ್ರೀಮದ್ ಭಾಗವತದಲ್ಲಿ ಆ ಭಗವಂತನಿಗೆ ಸರೆಂಡರ್ ಆಗೋದು ಹೇಗೆ, ಆ ಗುರುಗಳಿಗೆ ಸರೆಂಡರ್ ಆಗೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಗುರು ಹಿರಿಯರಿಗೆ ಮತ್ತು ಸಾಧು ಸನ್ಯಾಸಿಗಳಿಗೆ
ಗುರುಗಳಿಗೆ, ಸಾಧು ಸನ್ಯಾಸಿಗಳಿಗೆ, ಭಗವಂತನಿಗೆ ನಿನ್ನನ್ನು ನೀನು ಸಮರ್ಪಣೆ ಮಾಡಿಕೊಳ್ಬೇಕು ಅಂತಂದ್ಬಿಟ್ಟೆಲ್ಲ ಹೇಳ್ತಾನಲ್ವ. ಅದು ಅಲ್ಲಿ ಥಿಯರಿಯಾಗಿ ಹೇಳಿದ್ರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದಾರೆ. ಒಬ್ಬ ಮನುಷ್ಯ ಹೇಗೆ ಸರೆಂಡರ್ ಆಗೋದು ಅಥವಾ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಂಡು ಸೇವೆ ಮಾಡೋದು ಹೇಗೆ ಅಂತ. ಇಲ್ಲಿ ಗಂಡ ಒಬ್ಬ ಭಕ್ತನಾದ ಕಾರಣದಿಂದ ಅವನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು, ಅವಳೊಬ್ಬ ರಾಜಕುಮಾರಿ ಆಗಿದ್ರೂ ಕೂಡ ದೇಹದ ಪರಿವೇನೂ ಇಲ್ಲದೆ ತನ್ನ ಗಂಡನೇ ಸರ್ವಸ್ವ, ಅವನಿಗೆ ನಾನು ಸಹಾಯಕಳಾಗಿರಬೇಕು, ಅವ್ನ ಸೇವೆ ಮಾಡಬೇಕು ಅಂತ ಮಾಡ್ತಾಳಲ್ವ. ಅಷ್ಟು ಮಾಡೋದ್ರಿಂದನೇ ಅವಳಿಗೆ ಭಗವಂತನ ಅನುಗ್ರಹ ಆಗ್ಬಿಡತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ ಯಾವಾಗ ಒಂದು ಒಳ್ಳೆ ಸಂಕಲ್ಪ ಮಾಡಿ ಅದನ್ನು ಪೂರ್ಣಗೊಳಿಸ್ತಾನೋ, ಅವರಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಾನೋ, ಅದರಿಂದ ಅವರಿಗೆ ಪ್ರತಿಯೊಂದು ಸಿಗುತ್ತೆ. ಆದರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅಷ್ಟೇ. ಆದರೆ ನಿಜವಾಗ್ಲೂ ನಾವು ಸರೆಂಡರ್ ಆದ್ರೇ ಅದು ಸಿಗುವಂಥದ್ದು. ಈಗ ಭಗವಂತನೇ ಸರ್ವಸ್ವ ಅಂತ ಅಂದ್ಕೊಂಡು ಅವನಿಗೆ ಸರೆಂಡರ್ ಆದರೂ ಪರವಾಗಿಲ್ಲ, ಒಬ್ಬ ಗುರಿಗೆ ಅವನೇ ಸರ್ವಸ್ವ ಅಂದ್ಕೊಂಡು ಸರೆಂಡರ್ ಆದರೂ ಪರವಾಗಿಲ್ಲ, ಒಬ್ಬ ಪತಿಗೆ ಪತ್ನಿ ಕಂಪ್ಲೀಟಾಗಿ ಸರೆಂಡರ್ ಆಗಿ ಅವನೇ ಸರ್ವಸ್ವ ಅಂದ್ಕೊಂಡು ಸೇವೆ ಮಾಡಿದ್ರೂ ಪರವಾಗಿಲ್ಲ. ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹಕ್ಕೆ ಕಾರಣವಾಗುತ್ತೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.